ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀವಿ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಯಾವ ಥರ ಮೆಥಡಲ್ಲಿ ನಾನು ಮನೆಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದೂವರೆ kg ಆಗುವಷ್ಟು ಇಲ್ಲಿ ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೂಡ ನೀರಿರಬಾರ್ದು, ಆ ಥರ ಇದನ್ನು ತೊಳೆದಿಟ್ಟು ಇದನ್ನು ನಾನು ಅರಿಶಿನ ಹಾಗೆ ಉಪ್ಪು ಹಾಕಿ ಕ್ಲೀನ್ ಮಾಡಿದ್ದೀನಿ. ಸೊ ಇದನ್ನು ಯಾವ ಥರ ನಾನು ಇವತ್ತು ಇದರ ಕರಿ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊಟ್ಟೆ ಕೋಳಿ ಸಾಂಬಾರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹೇಳೋದಾದರೆ ಇಲ್ಲಿ ನಾನೊಂದು 10ರಿಂದ 20 ಆಗುವಷ್ಟು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಧನಿಯಾ ಬೀಜ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಅದರ ಜೊತೆ ನಾನೊಂದು 1/4 ಟೀ ಸ್ಪೂನ್ ಮೆಂತ್ಯ ತಗೊಂಡು ಅದನ್ನು ಸ್ವಲ್ಪ 1 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಮೊಟ್ಟೆ ಕೋಳಿದು ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟ್ ಆಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದರ ಜೊತೆ ನಾನು ಬೇಯಿಸ್ತಾ ಇಲ್ಲ, ಯಾಕೆಂದರೆ ಮೊಟ್ಟೆ ತುಂಬಾ ಸ್ಮೂತ್ ಆಗಿರುತ್ತಲ್ವಾ, ಅದಕ್ಕೋಸ್ಕರ ಮೊಟ್ಟೆ ಕೋಳಿ ಜೊತೆ ಮೊಟ್ಟೆ ಅಂತೂ ಯಾವಾಗಲೂ ಸಿಗುತ್ತೆ ಅಲ್ವಾ. ಸೊ ಅದನ್ನು ನಾನು ಸಪ್ರೇಟ್ ಆಗಿ ಇಲ್ಲಿ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಟಿದ್ದೀನಿ. ಈ ಥರ ಮಾಡಿ ಆಮೇಲೆ ಸಾಂಬಾರಿಗೆ ಸೇರಿಸೋದ್ರಿಂದ ಸಾಂಬಾರು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ಮೊಟ್ಟೆ ಚೀಲ, ಹಾಗೆ ಸಣ್ಣದಾಗಿರೋ ಮೊಟ್ಟೆ, ಹಾಗೆ ಅದರ ಜೊತೆ ಲಿವರ್ ಇವೆಲ್ಲನೂ ಸಪ್ರೇಟ್ ಆಗಿ ಇಲ್ಲಿ 2 ನಿಮಿಷ ಬೇಯಿಸಿ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ 2 ಇಂಚಷ್ಟು ನಾನಿಲ್ಲಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಗೆಡ್ಡೆ ಆಗುವಷ್ಟು ಇಲ್ಲಿ ನಾನು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆ ನಾನೊಂದು ನೀರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆ ನಾನು 1 ಸ್ಪೂನ್ ಆಗುವಷ್ಟು ಇಲ್ಲಿ ಕರಿಮೆಣಸು ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈ ಮೊಟ್ಟೆ ಕೋಳಿ ಸಾಂಬಾರಿಗೆ 2 ಮಸಾಲ ಇಲ್ಲಿ ಬೇಕಾಗುತ್ತೆ. ಮೊದಲನೇದು ಮಸಾಲ, ಇದನ್ನು ನಾನು ಇವಾಗ ರೆಡಿ ಮಾಡಿಕೊಂಡು ತರ್ತೀನಿ. ನೋಡಿ, ಇಷ್ಟು ನುಣ್ಣಗೆ ನಾನು ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಕರಿಮೆಣಸು, ಹಾಗೆ 1 ನೀರುಳ್ಳಿ, ಹಾಗೆ ಒಂದು ಗಡ್ಡೆ ಸಣ್ಣ ಬೆಳ್ಳುಳ್ಳಿ, ಅದರ ಜೊತೆ 2 ಇಂಚು ಶುಂಠಿ, ಇದನ್ನೆಲ್ಲ ನಾನು ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ನಾನು 2 ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಜೊತೆಗೆ ನಾನು ಸ್ವಲ್ಪ ಉರಿಗಡಲೆ ಕೂಡ ಹಾಕಿದ್ದೀನಿ. ಅದರ ಜೊತೆ ನಾನು ಮಸಾಲೆ ಇದೆಯಲ್ಲ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಇದರಲ್ಲಿ 3 ಪೀಸ್ ಚಕ್ಕೆ, ಹಾಗೆ 4 ಲವಂಗ, 2 ಏಲಕ್ಕಿ, ಹಾಗೆ ಸ್ವಲ್ಪ ಸೋಂಪು ಇದೆಲ್ಲ ಹಾಕಿದ್ದೀನಿ. ಹಾಗೆ ಅದರ ಜೊತೆ ಈ ಕಾಯಿ ಹಾಲು ಮಾಡಬೇಕಲ್ಲ, ನಾನು ಕಾಯಿ ಹಾಲು ಮಾಡಲ್ಲ, ಕಾಯಿ ಮಸಾಲೆನೇ ಮಾಡೋದು. ಕಾಯಿ ಹಾಲು ಬೇಕಿದ್ರೂ ಮಾಡ್ಬೋದು. ಅದರ ಜೊತೆ ನಾನೊಂದು ಸ್ವಲ್ಪ ಕಪ್ಪಲ್ಲಿ ಆಗುವಷ್ಟು ತೆಂಗಿನ ತುರಿನ ಕೂಡ ತಗೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ. ಇದು 2 ಮಸಾಲ ಅಂತ ಹೇಳಿದ್ನಲ್ಲ, ಇದು 2 ಮಸಾಲದಲ್ಲಿ ಇದು 2ನೇ ಮಸಾಲ. ಇದು ಕೂಡ ಇವಾಗ ನಾನು ನುಣ್ಣಗೆ ಪೇಸ್ಟ್ ಮಾಡಿ ತರ್ತೀನಿ. ಇದಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ತರ್ತೀನಿ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ಬ್ಯಾಡಗಿ ಮೆಣಸು, ಕೊತ್ತಂಬರಿ ಬೀಜ, ಹಾಗೆ ಜೀರಿಗೆ, ಮೆಂತೆ ಇದನ್ನೆಲ್ಲ ಇದೇ ಮಸಾಲಕ್ಕೆ ಹಾಕಿ ಇದನ್ನು ಕೂಡ ಇದರ ಜೊತೆನೆ ನುಣ್ಣಗೆ ರುಬ್ಕೊಂಡು ತರ್ತೀನಿ. ನೋಡಿ, ಇಷ್ಟು ನುಣ್ಣಗೆ ನಾನು ರುಬ್ಕೊಂಡು ತಂದಿದ್ದೀನಿ. ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಾನು ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. 1/2 ಕಪ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀನಿ. ಅದರ ಜೊತೆ ನಾನೊಂದು 1 ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಈಗ ನೋಡ್ಬೋದು ನೀವು, ಇದೀಗ ಕೆಂಪಗೆ ಆಗಿದೆ ನೀರುಳ್ಳಿ. ಇವಾಗ ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಈ ಮೊಟ್ಟೆ ಕೋಳಿ ಇದೆಯಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ನಾನು ಹಾಕ್ಕೊಂಡು ಇದನ್ನೊಂದು 10 ನಿಮಿಷ ಆದರೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು.
ನೀರು ಸುಂಡೋವರೆಗೆ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ನಾನೊಂದು ಅರ್ಧ ಸ್ಪೂನು ಅರಿಶಿನ ಹಾಗೆ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಇದರ ಜೊತೆನೆ ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ಕಾಣಬಹುದು ಎಷ್ಟು ನೀರು ಬಿಟ್ಟಿದೆ ನೋಡಿ. ಈ ನೀರೆಲ್ಲ ಸುಂಡಬೇಕು ಕರೆಕ್ಟಾಗಿ, ಆಗಲೇ ಈ ಚಿಕನ್ ರುಚಿ ಬರೋದು. ನೋಡಿ ಇಷ್ಟು ಫ್ರೈ ಆಗಿದೆ. ಇವಾಗ ನಾನು ಇಲ್ಲಿ ರುಬ್ಬಿರೋದು ರುಬ್ಬಿಟ್ಟಿಟ್ಕೊಂಡಿದ್ದಲ್ಲ ಅದು ಇಲ್ಲೀಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಕಿ ಇದರಲ್ಲಿ ನಾನು ಒಂದು ನೀರುಳ್ಳಿ ಹಾಗೆ 1-2 ಇಂಚು ಶುಂಠಿ ಆಗ ಹೇಳಿದೆ ಅಲ್ವಾ, ಹಾಗೆ ಅದರ ಜೊತೆ ಒಂದು ಸಣ್ಣ ಗೆಡ್ಡೆಯ ಬೆಳ್ಳುಳ್ಳಿ, ಆಮೇಲೆ ಸ್ಪೂನ್ ಕರಿಮೆಣಸು ಇದೆಲ್ಲ ಹಾಕಿದ್ದೆ. ಇವಾಗ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕು ಇದರ ಜೊತೆ, ಯಾಕೆಂದರೆ ಇದರದ್ದು ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇದು ಇವಾಗ ಚೆನ್ನಾಗಿ ಮಸಾಲೆ ಇದಕ್ಕೆ ಹೊಂದಿಕೊಂಡಿದೆ. ಈ ಟೈಮಲ್ಲಿ ನಾನು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ವಾ, ಈ ಟೊಮೆಟೊ ಬ್ಯಾಡಗೆ ಮೆಣಸು ಎಲ್ಲ, ಆ ಮಸಾಲೆಯನ್ನು ಕೂಡ ಈ ಟೈಮಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಈ ಮಸಾಲೆ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಈ ಮಸಾಲದ್ದು ಖಾಲಿ ಹಾಲು ತೆಗೆದು ಕೂಡ ಹಾಕ್ಬೋದು. ತೆಂಗಿನಕಾಯಿ ಹಾಲು ಅಂತೇಳಿ ಹೇಳ್ತಾರಲ್ಲ, ಅದನ್ನು ಕೂಡ ಹಾಕ್ಬೋದು. ನಾನು ಈ ಮಸಾಲೆ ಪೂರ್ತಿ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಇದರದ್ದು ಯಾವುದೇ ಹಾಲೆಲ್ಲ ತೆಗಿಯಲ್ಲ, ನಾನು ಇದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈ ಸಾಂಬಾರಿಗೆ ಎಷ್ಟು ತೆಳುವಾಗಬೇಕು ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಲ್ಲಿ ಈಗ ಒಂದು ಕುದಿ ಬಂದಮೇಲೆ ಈ ಕುಕ್ಕರಿದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4 ವಿಷಲ್ ನಾನು ತೆಗಿತೀನಿ. ನೋಡಿ ಈ ಮೊಟ್ಟೆ ಕೋಳಿ ಸಾಂಬಾರು ಇದೆಯಲ್ಲ, ಇದು ದಪ್ಪ ಆಗಿ ಮಾಡಿದರೆ ಚೆನ್ನಾಗಿ ಬರಲ್ಲ. ಈ ಥರನೇ ತೆಳುವಾಗಿ ಇಡಬೇಕು ಸಾಂಬಾರು, ತುಂಬ ಚೆನ್ನಾಗಿ ಬರುತ್ತೆ. ಈ ಸಾಂಬಾರು ವೈಟ್ ರೈಸ್ ಜೊತೆ ಹಾಗೆ ಚಪಾತಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಈ ಮೊಟ್ಟೆ ಕೋಳಿ ಸಾಂಬಾರು. ನನಗಂತೂ ಮೊದಲಿಗೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದಾಗ, ಬ್ಯಾಂಗ್ಳೂರು ಕಡೆ ಬಂದಾಗ ನನಗೆ ಮೊದಲಿಗೆ ಗೊತ್ತೇ ಇರಲಿಲ್ಲ ಮೊಟ್ಟೆ ಕೋಳಿ ಒಂದು ಇದೆಯಾ ಅಂತ ಹೇಳಿ. ಅದು ನಂಗೆ ಗೊತ್ತೇ ಇರಲಿಲ್ಲ. ಮೊಟ್ಟೆ ಕೋಳಿ ಸಾಂಬಾರು ಅಂತೇಳಿ ಹೇಳೋರು. ನಾನು ಆವಾಗ ಅಂದ್ಕೊಳ್ತಿದ್ದೆ ಏನಪ್ಪ ಏನು ಅಂತ. ನನಗೂ ಮೊಟ್ಟೆ ಕೋಳಿ ಸಾಂಬಾರು ಸಖತ್ ಇಷ್ಟ. ಈ ಮೊಟ್ಟೆ ಕೋಳಿ ಸಾಂಬಾರು ಬಾಯ್ಲರ್ ಕೋಳಿ ಥರ ಅಲ್ಲ, ಇದು ಪಕ್ಕ ಒಂಥರ ನಾಟಿ ಸ್ಟೈಲ್ ಕೋಳಿ ಥರನೇ. ನಾಟಿ ಕೋಳಿ ಹೇಗಿರುತ್ತೆ ನೋಡಿ ಅದೇ ಥರ, ಅಷ್ಟೇ ಗಟ್ಟಿ ಇರುತ್ತೆ ಈ ಮೊಟ್ಟೆ ಕೋಳಿ. ಚೆನ್ನಾಗಿ ಇವಾಗ ಕುದಿ ಬರಲಿ. ನೋಡಿ ಇಲ್ಲಿ ಕಾಣ್ಬೋದು ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ನಾನು ಹೇಳಿದ ಹಾಗೆ 4 ವಿಷಲ್ ಇದರದ್ದು ತೆಗಿತೀನಿ. ಇಲ್ಲಿ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು 4 ವಿಷಲ್ ಬರುವವರೆಗೂ ಇದನ್ನು ಜಾಸ್ತಿ ಉರಿ ಇಡಬೇಡಿ, ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 4 ವಿಷಲ್ ಬರಲಿ.
ಇವಾಗ ನೋಡಿ ಇದು 4 ವಿಜಿಲ್ ಬರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ನೋಡಿ. ಮಸಾಲೆನೂ ಕೂಡ ಹಾಗೇನೆ ಚೆನ್ನಾಗಿ ಹೊಂದ್ಕೊಂಡಿದೆ. ಕುದಿ ಬರ್ತಾ ಇದೆ. ಹಾಗೆ ಉಪ್ಪು ಚೆಕ್ ಮಾಡುವ. ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತಿದೆ ನನಗೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನಾವು ಹಾಕ್ತೇವೆ. ಹಾಗೆ ಸ್ವಲ್ಪ ನಾನು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸ್ವಲ್ಪ ಇಲ್ಲಿ ತಿಕ್ಕಾಗಿ ಬಂದಿದೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಮೊಟ್ಟೆ ಕೋಳಿ ಸಾರು ಸ್ವಲ್ಪ ನಮ್ಗೆ ನೀರ್ ಟೈಪ್ ಅಲ್ಲಿ ಇರ್ಬೇಕು, ಸಾರು ತರ ಇರ್ಬೇಕು ನೋಡಿ, ಈ ತರ ಬರ್ಬೇಕು. ಇದು ನಾನು ಮೊಟ್ಟೆ ಕೋಳಿದು ಮೊಟ್ಟೆ ಚೀಲ ಎಲ್ಲ ಬೇಯಿಸಿಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ನಾನು ಹಾಕೊಳ್ತಾ ಇದ್ದೀನಿ. ಲಿವರು ಹಾಗೆ ಮೊಟ್ಟೆ ಚೀಲ ಹಾಗೆ ಇಲ್ಲಿ ನೋಡಿ ಮೊಟ್ಟೆ ಎಲ್ಲ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದನ್ನು ಹಾಕಿ ಒಂದು 2 ವಿಜಿಲ್ ನಾನು ಕೂಗಿಸ್ಕೊಳ್ತೀನಿ. ಆಗ ಪರ್ಫೆಕ್ಟ್ ಆಗಿ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗುತ್ತೆ. ಇವಾಗ ನಾನು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಕೂಗಿಸ್ಕೊಳ್ತೀನಿ. ಇದು ಉರಿ ಇದೆಯಲ್ಲ, ಆದಷ್ಟು ಮೆಲ್ಲ ಇಡ್ತೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ಇದಾಗಿತ್ತು ಇವತ್ತಿನ ರೆಸಿಪಿ ನೋಡಿ. ನಾನು ಮೊಟ್ಟೆ ಹೇಳಿದೆಲ್ಲ, ಮೊಟ್ಟೆ ಒಂದು ಚೂರು ಏನೂ ಆಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ವಲ್ಪನೂ ಕದಲಿ ಹೋಗಿಲ್ಲ ಇದ್ರ ಜೊತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಟ್ಟೆ ಎಲ್ಲ. ಇದಾಗಿತ್ತು ಇವತ್ತಿನ ಮೊಟ್ಟೆ ಕೋಳಿ ರೆಸಿಪಿ. ನಿಮ್ಗೂ ಇವತ್ತಿನ ಈ ಮೊಟ್ಟೆ ಕೋಳಿ ಸಾಂಬಾರ್ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನ್ ಮಾಡ್ಬೇಕು, ನನ್ನ ವಿಡಿಯೋಗೆ ಒಂದು ಲೈಕ್, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಹಾಗೆ ಅಲ್ಲಿ ಹತ್ತಿರನೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತೇಳಿ ಅನ್ಕೊಳ್ತೀನಿ. ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿನ, ಒಂದು ಒಳ್ಳೆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಜಾತ್ರೆಲು ಸಂತೆಲು ನೀ ಕೈ ಬಿಡದಿರು, ಆಗಾಗ ಕಣ್ಣಲ್ಲಿ ಈ ಮೊಟ್ಟೆ ಕೋಳಿ ಸಾಂಬಾರ್ ನೋಡಿ, ನಾನು ಇಲ್ಲಿ ಕೋಳಿ ರೊಟ್ಟಿ ಜೊತೆನೆ ಹಾಕಿ ಕೊಟ್ಟಿದ್ದೀನಿ. ಹೇಗಿದೆ ಸಾಂಬಾರ್? ಹೌದಾ? ಹೇಗಿದೆ ಅನಿ? ಅನಿ ಹೇಗಿದೆ? ರಾತ್ರಿ ಕಳೆದು ನಿನ್ನ ಬೆಳಕಿಗೆ ಕಾದು ಈ ಸ್ವಪ್ನದ ಸಂಚಾರ ಸಾಕಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ, ಏನೆಂದು ಹೆಸರಿಡಲಿ ಈ ಚಂದ